ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾಜಿ ಸಚಿವ ಕೆ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿದಂತ ಕೇಸು ಇವತ್ತು ಇಡೀ ದಿನ ಸದ್ದು ಮಾಡಿದೆ. ಪದ್ಮರಾಜ್ ವಿರುದ್ಧ ನಿನ್ನೆ ರಾತ್ರಿಯೇ ದೂರು ಕೊಟ್ಟರೂ ಕೂಡ ಅವರ ಬಂಧನ ಆಗಿರಲಿಲ್ಲ. ಈ ಬಗ್ಗೆ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ವಿಷಯ ಕೇಳ್ತಾ ಇದ್ದಂತೆ ಗರಂ ಆದ ಸ್ಪೀಕರ್ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದಂತೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಯಿತು. ಜಾಮೀನು ಪಡೆದು ಹೊರಬಂದಂತ ಪದ್ಮರಾಜ್ ಶಾಸಕರ ವಿರುದ್ಧ 15 ಲಕ್ಷದ ಬಾಂಬ್ ಹಾಕಿದ್ದಾನೆ. ಸದನದಲ್ಲಿ ಕೆರಗೋಡು ಹನುಮ ಧ್ವಜದ ವಿವಾದ ಸದ್ದು ಮಾಡಿದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದವೂ ನಡೆಯಿತು. ರಾಮ ವಿರೋಧಿಗಳಿಗೆ ಧಿಕ್ಕಾರ, ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮಾರ್ದನಿಸಿತು. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದವರನ್ನ ಜೈಲಿಗೆ ಹಾಕಿ ಅಂತ ಸ್ಪೀಕರ್ ತಾಕೀತು ಮಾಡಿದ್ರು. ಇದೇ ಗದ್ದಲದ ಮಧ್ಯೆ ಸರ್ಕಾರ ಪತನದ ಮಾತು ಕೇಳಿಬಂತು. ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ದಳಪತಿ ಹೊಸ ದಾಳ ಉರುಳಿಸೋದಕ್ಕೆ ಸಜ್ಜಾಗಿದ್ದಾರೆ. ಅಳಿಯನನ್ನೇ ಲೋಕ ಅಖಾಡಕ್ಕಿಳಿಸೋದಕ್ಕೆ ದೊಡ್ಡಗೌಡರು ಪ್ಲಾನ್ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯಾಗಿರೋ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ದಳಪತಿ ಮುಂದಾಗಿದ್ದಾರೆ. ಎರಡನೇ ದಿನವೂ ದೆಹಲಿಯಲ್ಲಿ ಅನ್ನದಾತರ ಕಿಚ್ಚು ಸ್ಫೋಟಗೊಂಡಿದೆ. ರೈತರ ಆಕ್ರೋಶ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಗಡಿಯಲ್ಲಿ ಪ್ರತಿಭಟನಾಕಾರರ ತಡೆಗೆ ಬ್ಯಾರಿಕೇಡ್ ಹಾಕಿದ್ದಷ್ಟೇ ಅಲ್ಲ, ಪೊಲೀಸರು ಖೆಡ್ಡ ತೋಡಿದ್ದಾರೆ. ಕೇಂದ್ರದ ಜೊತೆಗಿನ ಮಾತುಕತೆ ವಿಫಲವಾಗಿದ್ದು ಹೋರಾಟ ಮುಂದುವರಿತಾ ಇದೆ. ಖಟ್ಟರ್ ಇಸ್ಲಾಮಿಕ್ ದೇಶದಲ್ಲಿ ಮೊದಲ ಹಿಂದೂ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಭವ್ಯವಾದ ಮಂದಿರವನ್ನು ಉದ್ಘಾಟಿಸಿದ್ದಾರೆ. UAEಯ ಅಬುದಾಬಿಯಲ್ಲಿ ಸ್ವಾಮಿನಾರಾಯಣ ವಿರಾಜಮಾನರಾಗಿದ್ದಾನೆ. ಇವತ್ತಿನ ಈ ಕ್ಷಣ ಇತಿಹಾಸದ ಪುಟದಲ್ಲಿ ಹೊಸ ಅಧ್ಯಾಯ ಬರೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.